ರಾಜಧಾನಿಯ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಪೈಕಿ ಮುಂಚೂಣಿಯಲ್ಲಿರುವ ರೇವಾ ವಿಶ್ವವಿದ್ಯಾಲಯದಲ್ಲಿ ಇವತ್ತು ವಿದ್ಯಾರ್ಥಿಗಳ ಸಂಭ್ರಮ ಸಡಗರ. ಖ್ಯಾತರ ಸಮ್ಮುಖದಲ್ಲಿ ಪದವಿ ಸ್ವೀಕರಿಸಿ ಗೆಲುವಿನ ನಗೆ ಬೀರಿದರು. ರೇವಾ ವಿವಿಯಲ್ಲಿ 9ನೇ ಘಟಿಕೋತ್ಸವ ಸಂಭ್ರಮ. 66 ಸ್ಟೂಡೆಂಟ್ಸ್ಗೆ ಗೋಲ್ಡ್ ಮೆಡಲ್ ಪ್ರದಾನ. ಸಿಲಿಕಾನ್ ಸಿಟಿಯ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಒಂದಾದ ರೇವಾ ವಿಶ್ವವಿದ್ಯಾಲಯದಲ್ಲಿ 9ನೇ ಘಟಿಕೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳಿಗೂ ಸೆಡ್ಡು ಹೊಡೆದು ರೇವಾ ವಿವಿ ಶಿಕ್ಷಣ ಕ್ರಾಂತಿ ಸೃಷ್ಟಿಸಿದೆ. ಬರೋಬ್ಬರಿ 43 ಎಕರೆ ಪ್ರಕೃತಿಯ ಮಧ್ಯೆ ಇರುವ ಕ್ಯಾಂಪಸ್ನಲ್ಲಿ ಯುಜಿಸಿ ಮತ್ತು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಅನುಮೋದನೆ ಪಡೆದಿದೆ. ಅಲ್ಲದೆ ನ್ಯಾಕ್ನಿಂದ A+ ಶ್ರೇಣಿ ಪಡೆದುಕೊಂಡಿದೆ. ಯಲಹಂಕದ ರೇವಾ ವಿಶ್ವವಿದ್ಯಾಲಯ ಸೌಗಂಧಿಕ ಆಡಿಟೋರಿಯಂನಲ್ಲಿ 9ನೇ ವಾರ್ಷಿಕ ಘಟಿಕೋತ್ಸವ ನಡೆಯಿತು. ಇಂದಿನ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಯುಜಿಸಿ ಅಧ್ಯಕ್ಷ ಪ್ರೊಫೆಸರ್ ಎಂ ಜಗದೀಶ್ ಕುಮಾರ್, ರೇವಾ ವಿವಿ ಸಮಕುಲಾಧಿಪತಿ ಉಮೇಶ್ ಎಸ್ ರಾಜು ಉಪಸ್ಥಿತರಿದ್ದರು. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕಾಮರ್ಸ್, ತಂತ್ರಜ್ಞಾನ, ಕಾನೂನು, ಸಮಾಜಶಾಸ್ತ್ರ, ಅಪ್ಲೈಡ್ ಸೈನ್ಸ್ ವಿವಿಧ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಪದವಿ ಸ್ವೀಕರಿಸಿದ್ರು. ಸುಮಾರು 4,400 ಮಕ್ಕಳು ಇವತ್ತು ಇಲ್ಲಿಂದ ಉತ್ತೀರ್ಣರಾಗಿದ್ದಾರೆ. ಸುಮಾರು ಜನ PhD ಡಿಗ್ರಿ ಪಡೆದಿದ್ದಾರೆ. ಸುಮಾರು ಜನ ಗೋಲ್ಡ್ ಮೆಡಲ್ಸ್ ಪಡೆದಿದ್ದಾರೆ. ರೇವಾ ವಿಶ್ವವಿದ್ಯಾಲಯ ಬೆಂಗಳೂರು ಮಾತ್ರವಲ್ಲ, ದೇಶ ವಿದೇಶದಲ್ಲೂ ಖ್ಯಾತಿ ಪಡೆದಿದ್ದು ಇಲ್ಲಿನ ವಿದ್ಯಾರ್ಥಿಗಳು ವಿವಿ ಗರಿಮೆ ಹೆಚ್ಚಿಸುವಲ್ಲಿ ಪ್ರಮುಖ ಕಾರಣರಾಗಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿಯ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಪೈಕಿ ಮುಂಚೂಣಿಯಲ್ಲಿರುವ ರೇವಾ ವಿಶ್ವವಿದ್ಯಾಲಯದಲ್ಲಿ ಇವತ್ತು ವಿದ್ಯಾರ್ಥಿಗಳ ಸಂಭ್ರಮ ಸಡಗರ. ಖ್ಯಾತರ ಸಮ್ಮುಖದಲ್ಲಿ ಪದವಿ ಸ್ವೀಕರಿಸಿ ಗೆಲುವಿನ ನಗೆ ಬೀರಿದರು. ರೇವಾ ವಿವಿಯಲ್ಲಿ 9ನೇ ಘಟಿಕೋತ್ಸವ ಸಂಭ್ರಮ. 66 ಸ್ಟೂಡೆಂಟ್ಸ್ಗೆ ಗೋಲ್ಡ್ ಮೆಡಲ್ ಪ್ರದಾನ. ಸಿಲಿಕಾನ್ ಸಿಟಿಯ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಒಂದಾದ ರೇವಾ ವಿಶ್ವವಿದ್ಯಾಲಯದಲ್ಲಿ 9ನೇ ಘಟಿಕೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳಿಗೂ ಸೆಡ್ಡು ಹೊಡೆದು ರೇವಾ ವಿವಿ ಶಿಕ್ಷಣ ಕ್ರಾಂತಿ ಸೃಷ್ಟಿಸಿದೆ. ಬರೋಬ್ಬರಿ 43 ಎಕರೆ ಪ್ರಕೃತಿಯ ಮಧ್ಯೆ ಇರುವ ಕ್ಯಾಂಪಸ್ನಲ್ಲಿ ಯುಜಿಸಿ ಮತ್ತು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಅನುಮೋದನೆ ಪಡೆದಿದೆ. ಅಲ್ಲದೆ ನ್ಯಾಕ್ನಿಂದ A+ ಶ್ರೇಣಿ ಪಡೆದುಕೊಂಡಿದೆ. ಯಲಹಂಕದ ರೇವಾ ವಿಶ್ವವಿದ್ಯಾಲಯ ಸೌಗಂಧಿಕ ಆಡಿಟೋರಿಯಂನಲ್ಲಿ 9ನೇ ವಾರ್ಷಿಕ ಘಟಿಕೋತ್ಸವ ನಡೆಯಿತು. ಇಂದಿನ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಯುಜಿಸಿ ಅಧ್ಯಕ್ಷ ಪ್ರೊಫೆಸರ್ ಎಂ ಜಗದೀಶ್ ಕುಮಾರ್, ರೇವಾ ವಿವಿ ಸಮಕುಲಾಧಿಪತಿ ಉಮೇಶ್ ಎಸ್ ರಾಜು ಉಪಸ್ಥಿತರಿದ್ದರು. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕಾಮರ್ಸ್, ತಂತ್ರಜ್ಞಾನ, ಕಾನೂನು, ಸಮಾಜಶಾಸ್ತ್ರ, ಅಪ್ಲೈಡ್ ಸೈನ್ಸ್ ವಿವಿಧ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಪದವಿ ಸ್ವೀಕರಿಸಿದ್ರು. ಸುಮಾರು 4,400 ಮಕ್ಕಳು ಇವತ್ತು ಇಲ್ಲಿಂದ ಉತ್ತೀರ್ಣರಾಗಿದ್ದಾರೆ. ಸುಮಾರು ಜನ PhD ಡಿಗ್ರಿ ಪಡೆದಿದ್ದಾರೆ. ಸುಮಾರು ಜನ ಗೋಲ್ಡ್ ಮೆಡಲ್ಸ್ ಪಡೆದಿದ್ದಾರೆ. ರೇವಾ ವಿಶ್ವವಿದ್ಯಾಲಯ ಬೆಂಗಳೂರು ಮಾತ್ರವಲ್ಲ, ದೇಶ ವಿದೇಶದಲ್ಲೂ ಖ್ಯಾತಿ ಪಡೆದಿದ್ದು ಇಲ್ಲಿನ ವಿದ್ಯಾರ್ಥಿಗಳು ವಿವಿ ಗರಿಮೆ ಹೆಚ್ಚಿಸುವಲ್ಲಿ ಪ್ರಮುಖ ಕಾರಣರಾಗಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿಯ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಪೈಕಿ ಮುಂಚೂಣಿಯಲ್ಲಿರುವ ರೇವಾ ವಿಶ್ವವಿದ್ಯಾಲಯದಲ್ಲಿ ಇವತ್ತು ವಿದ್ಯಾರ್ಥಿಗಳ ಸಂಭ್ರಮ ಸಡಗರ. ಖ್ಯಾತರ ಸಮ್ಮುಖದಲ್ಲಿ ಪದವಿ ಸ್ವೀಕರಿಸಿ ಗೆಲುವಿನ ನಗೆ ಬೀರಿದರು. ರೇವಾ ವಿವಿಯಲ್ಲಿ 9ನೇ ಘಟಿಕೋತ್ಸವ ಸಂಭ್ರಮ. 66 ಸ್ಟೂಡೆಂಟ್ಸ್ಗೆ ಗೋಲ್ಡ್ ಮೆಡಲ್ ಪ್ರದಾನ.
ಸಿಲಿಕಾನ್ ಸಿಟಿಯ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಒಂದಾದ ರೇವಾ ವಿಶ್ವವಿದ್ಯಾಲಯದಲ್ಲಿ 9ನೇ ಘಟಿಕೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳಿಗೂ ಸೆಡ್ಡು ಹೊಡೆದು ರೇವಾ ವಿವಿ ಶಿಕ್ಷಣ ಕ್ರಾಂತಿ ಸೃಷ್ಟಿಸಿದೆ. ಬರೋಬ್ಬರಿ 43 ಎಕರೆ ಪ್ರಕೃತಿಯ ಮಧ್ಯೆ ಇರುವ ಕ್ಯಾಂಪಸ್ನಲ್ಲಿ ಯುಜಿಸಿ ಮತ್ತು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಅನುಮೋದನೆ ಪಡೆದಿದೆ. ಅಲ್ಲದೆ ನ್ಯಾಕ್ನಿಂದ A+ ಶ್ರೇಣಿ ಪಡೆದುಕೊಂಡಿದೆ. ಯಲಹಂಕದ ರೇವಾ ವಿಶ್ವವಿದ್ಯಾಲಯ ಸೌಗಂಧಿಕ ಆಡಿಟೋರಿಯಂನಲ್ಲಿ 9ನೇ ವಾರ್ಷಿಕ ಘಟಿಕೋತ್ಸವ ನಡೆಯಿತು. ಇಂದಿನ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಯುಜಿಸಿ ಅಧ್ಯಕ್ಷ ಪ್ರೊಫೆಸರ್ ಎಂ ಜಗದೀಶ್ ಕುಮಾರ್, ರೇವಾ ವಿವಿ ಸಮಕುಲಾಧಿಪತಿ ಉಮೇಶ್ ಎಸ್ ರಾಜು ಉಪಸ್ಥಿತರಿದ್ದರು. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕಾಮರ್ಸ್, ತಂತ್ರಜ್ಞಾನ, ಕಾನೂನು, ಸಮಾಜಶಾಸ್ತ್ರ, ಅಪ್ಲೈಡ್ ಸೈನ್ಸ್ ವಿವಿಧ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಪದವಿ ಸ್ವೀಕರಿಸಿದ್ರು. ಸುಮಾರು 4,400 ಮಕ್ಕಳು ಇವತ್ತು ಇಲ್ಲಿಂದ ಉತ್ತೀರ್ಣರಾಗಿದ್ದಾರೆ. ಸುಮಾರು ಜನ PhD ಡಿಗ್ರೀಸ್ ಪಡೆದಿದ್ದಾರೆ. ಸುಮಾರು ಜನ ಗೋಲ್ಡ್ ಮೆಡಲ್ಸ್ ಪಡೆದಿದ್ದಾರೆ. ರೇವಾ ವಿಶ್ವವಿದ್ಯಾಲಯ ಬೆಂಗಳೂರು ಮಾತ್ರವಲ್ಲ, ದೇಶ ವಿದೇಶದಲ್ಲೂ ಖ್ಯಾತಿ ಪಡೆದಿದ್ದು ಇಲ್ಲಿನ ವಿದ್ಯಾರ್ಥಿಗಳು ವಿವಿ ಗರಿಮೆ ಹೆಚ್ಚಿಸುವಲ್ಲಿ ಪ್ರಮುಖ ಕಾರಣರಾಗಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿಯ ಪ್ರತಿಷ್ಠಿತ ವಿಶ್ವವಿದ್ಯಾಲಯಗಳ ಪೈಕಿ ಮುಂಚೂಣಿಯಲ್ಲಿರುವ ರೇವಾ ವಿಶ್ವವಿದ್ಯಾಲಯದಲ್ಲಿ ಇವತ್ತು ವಿದ್ಯಾರ್ಥಿಗಳ ಸಂಭ್ರಮ ಸಡಗರ. ಖ್ಯಾತರ ಸಮ್ಮುಖದಲ್ಲಿ ಪದವಿ ಸ್ವೀಕರಿಸಿ ಗೆಲುವಿನ ನಗೆ ಬೀರಿದರು. ರೇವಾ ವಿವಿಯಲ್ಲಿ 9ನೇ ಘಟಿಕೋತ್ಸವ ಸಂಭ್ರಮ. 66 ಸ್ಟೂಡೆಂಟ್ಸ್ಗೆ ಗೋಲ್ಡ್ ಮೆಡಲ್ ಪ್ರದಾನ. ಸಿಲಿಕಾನ್ ಸಿಟಿಯ ಪ್ರತಿಷ್ಠಿತ ಯೂನಿವರ್ಸಿಟಿಗಳಲ್ಲಿ ಒಂದಾದ ರೇವಾ ವಿಶ್ವವಿದ್ಯಾಲಯದಲ್ಲಿ 9ನೇ ಘಟಿಕೋತ್ಸವದ ಸಂಭ್ರಮ ಮನೆ ಮಾಡಿತ್ತು. ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯಗಳಿಗೂ ಸೆಡ್ಡು ಹೊಡೆದು ರೇವಾ ವಿವಿ ಶಿಕ್ಷಣ ಕ್ರಾಂತಿ ಸೃಷ್ಟಿಸಿದೆ. ಬರೋಬ್ಬರಿ 43 ಎಕರೆ ಪ್ರಕೃತಿಯ ಮಧ್ಯೆ ಇರುವ ಕ್ಯಾಂಪಸ್ನಲ್ಲಿ ಯುಜಿಸಿ ಮತ್ತು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿಯಿಂದ ಅನುಮೋದನೆ ಪಡೆದಿದೆ. ಅಲ್ಲದೆ ನ್ಯಾಕ್ನಿಂದ A+ ಶ್ರೇಣಿ ಪಡೆದುಕೊಂಡಿದೆ. ಯಲಹಂಕದ ರೇವಾ ವಿಶ್ವವಿದ್ಯಾಲಯ ಸೌಗಂಧಿಕ ಆಡಿಟೋರಿಯಂನಲ್ಲಿ 9ನೇ ವಾರ್ಷಿಕ ಘಟಿಕೋತ್ಸವ ನಡೆಯಿತು. ಇಂದಿನ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ಯುಜಿಸಿ ಅಧ್ಯಕ್ಷ ಪ್ರೊಫೆಸರ್ ಎಂ ಜಗದೀಶ್ ಕುಮಾರ್, ರೇವಾ ವಿವಿ ಸಮಕುಲಾಧಿಪತಿ ಉಮೇಶ್ ಎಸ್ ರಾಜು ಉಪಸ್ಥಿತರಿದ್ದರು. ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಕಾಮರ್ಸ್, ತಂತ್ರಜ್ಞಾನ, ಕಾನೂನು, ಸಮಾಜಶಾಸ್ತ್ರ, ಅಪ್ಲೈಡ್ ಸೈನ್ಸ್ ವಿವಿಧ ವಿಭಾಗಗಳಲ್ಲಿ ವಿದ್ಯಾರ್ಥಿಗಳು ಪದವಿ ಸ್ವೀಕರಿಸಿದ್ರು. ಸುಮಾರು 4,400 ಮಕ್ಕಳು ಇವತ್ತು ಇಲ್ಲಿಂದ ಉತ್ತೀರ್ಣರಾಗಿದ್ದಾರೆ. ಸುಮಾರು ಜನ PhD ಡಿಗ್ರೀಸ್ ಪಡೆದಿದ್ದಾರೆ. ಸುಮಾರು ಜನ ಗೋಲ್ಡ್ ಮೆಡಲ್ಸ್ ಪಡೆದಿದ್ದಾರೆ. ರೇವಾ ವಿಶ್ವವಿದ್ಯಾಲಯ ಬೆಂಗಳೂರು ಮಾತ್ರವಲ್ಲ, ದೇಶ ವಿದೇಶದಲ್ಲೂ ಖ್ಯಾತಿ ಪಡೆದಿದ್ದು ಇಲ್ಲಿನ ವಿದ್ಯಾರ್ಥಿಗಳು ವಿವಿ ಗರಿಮೆ ಹೆಚ್ಚಿಸುವಲ್ಲಿ ಪ್ರಮುಖ ಕಾರಣರಾಗಿದ್ದಾರೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.